ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಸಳೆ ಸೊಪ್ಪಿಂದ ನಿಮ್ಗೆ ಒಂದು ಅದ್ಭುತವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡಕತ್ತೀನಿ. ಯಾವುದೇ ರೀತಿ ಹಿಟ್ಟು ಬಳಸದೆ ಕಡಿಮೆ ಎಣ್ಣೆಯಿಂದ ಮತ್ತು ಕಡಿಮೆ ಸಮಯದಲ್ಲಿ ಸುಲಭವಾಗಿ ನೀವು ಮಾಡ್ಕೋಬಹುದು. ಇದ್ರ ಜೊತೆಗೆ ನಾನು ನಿಮ್ಗೆ ಕೊಬ್ಬರಿ ಅದು ಏನೂ ಬಳಸ್ತಂಗ ಒಂದು ಸೂಪರ್ ಆಗಿರುವಂಥ ಚಟ್ನಿ ರೆಸಿಪಿನೂ ಈ ವಿಡಿಯೋದೊಳಗೆ ಶೇರ್ ಮಾಡಿರ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪಿನ ಅಳತೆ ಒಳಗ ರವೆನ ತಗೊಂಡನಿ. ಈ ರವೆನ ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳಕತ್ತೀನಿ. ಇದು ಮೀಡಿಯಂ ಸೈಜ್ ರವೆ, ಉಪ್ಪಿಟ್ಟು ರವೆ ಅಂತಾರಲ್ಲ ಅದೇ ರವೆನ ನಾನು ತಗೊಂಡಿರೋದಿಲ್ಲ. ಇವಾಗ ರವೆ ಮುಣಗುವಷ್ಟು ನೀರನ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೀನಿ. ಇವಾಗ ಒಂದು ಸ್ಪೂನ್ಲೆ ಇದನ್ನ ನೀಟಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ರವೆ ಚೆನ್ನಾಗಿ ನೆನಿಬೇಕು, ಅಷ್ಟು ನಾವು ನೀರು ಹಾಕೊಂಡು ಇದನ್ನ ಕಂಟಿನ್ಯೂಸ್ ಆಗಿ ಈ ರೀತಿ ತಿರ್ಗಿಸ್ಕೊಂತಾನೆ, ಯಾವುದೇ ರೀತಿ ಗಂಟಿರಬಾರ್ದು. ಆ ರೀತಿ ಇದನ್ನ ಒಂದ್ಸಲ ನೀಟಾಗ ಮಿಕ್ಸ್ ಮಾಡ್ಕೊಂಡ ನಾನಿಲ್ಲೇ. ಇವಾಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡೋಣ ಒಂದು 10 ನಿಮಿಷ. ಅಷ್ಟೊತ್ತಿಗೆ ನಾವು ಬಸಳೆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಈ ಬಸಳೆ ಸೊಪ್ಪನ್ನ ನಾನಿಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡನಿ. ಇವಾಗ ಇದನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ಇಲ್ಲೇ ತಿಳಿಸ್ಕೊಡ್ತಾನಂತ. ಇಲ್ಲಿ ಬಸಳೆ ಸೊಪ್ಪನ್ನ ನಾವು ಈ ರೀತಿ ಏನ್ ಕಾಂಡ ಬರುತ್ತಲ್ಲ ಇದನ್ನ ಮಾತ್ರ ಹಾಕೊಳಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಇವಾಗ ಈ ಸೊಪ್ಪನ್ನ ನಾನು ಎಲೆ ಏನಿರುತ್ತಲ್ಲ ಅದನ್ನಷ್ಟ ಎಷ್ಟದಾಗುತ್ತೋ ಅಷ್ಟು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಬೇಡಿ. ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂತೀವೋ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಚೆನ್ನಾಗಿರ್ತತಿ. ಆದ್ರಿಂದ ಇದನ್ನ ಆದಷ್ಟು ನೀಟಾಗ ಸಣ್ಣದಾಗೆ ಈ ರೀತಿಯಾಗಿ ಕಟ್ ಮಾಡ್ಕೊಡ್ರಿ. ನಾನಿಲ್ಲೇ ಇದೇ ರೀತಿನ ಕಟ್ ಮಾಡ್ಕೊಂಡು ಒಂದ್ ಕಪ್ ಅಳತಿ ಒಳಗ ಎತ್ತಿಟ್ಕೊಂಡ ನೋಡ್ರಿ. ನಾನು 1 ಕಪ್ ರವೆಗ 1 ಕಪ್ ನಷ್ಟು ಬಸಳೆ ಸೊಪ್ಪನ ಇಲ್ಲೇ ಕಟ್ ಮಾಡಿ ಇಟ್ಕೊಂಡನಿ. ನೆಕ್ಸ್ಟ್ ಇವಾಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ನಾನಿಲ್ಲಿ ಒಂದ್ ಅರ್ಧ ಕಪ್ ನಷ್ಟು ತೆಂಗಿನ ಹೋಳನ್ನ ತಗೊಂಡನಿ. ಇದು ಹಸಿ ಕೊಬ್ಬರಿ, ಅದನ್ನ ಇಲ್ಲೇ ತಗೊಂಡನಿ. ಅರ್ಧ ಕಪ್ ನಷ್ಟು ನಾನು ಇಲ್ಲೇ ಸೇರಿಸ್ಕೊಂಡನಿ. 1 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜಾನು ಕೂಡ ನಾನಿಲ್ಲೇ ಹಾಕೊಳಕತ್ತನಿ. ಧನಿಯಾ ಅಂತಾರಲ್ಲ ಧನಿಯಾ ಕಾಳು, ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡನಿ. ಆಮೇಲೆ ಸ್ವಲ್ಪ ಇಷ್ಟು ಹುಣಸೆ ಹಣ್ಣು ಕೂಡ ನಾನಿಲ್ಲೇ ಸೇರಿಸ್ಕೊಳಕತ್ತನಿ ಇದಕ್ಕೆ. ಆಮೇಲೆ ಒಂದ್ 4 ಬ್ಯಾಡಗಿ ಮೆಣಸಿನ್ಕಾಯಿನ ನಾನಿಲ್ಲೇ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡನಿ. ನಿಮ್ ಖಾರಕ್ಕೆ ತಕ್ಕಷ್ಟಿಲ್ಲೇ ಹಾಕೋಬಹುದು ನೀವು. ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಡ್ರಿ, ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡ್ರಿ. ಇವಾಗ ಇದನ್ನ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡು ತಗೊಂಬಂದ್ಬಿಡೋಣ. ಈ ರೀತಿ ಇದು ಕನ್ಸಿಸ್ಟೆನ್ಸಿ ಇರ್ಬೇಕು, ಜಾಸ್ತಿ ತೆಳುವಾಗೂ ಇರಬಾರ್ದು. ಈ ರೀತಿಯಾಗಿ ನೀವು ಸ್ವಲ್ಪ ಗಟ್ಟಿಯಾಗಿನೇ ಇದನ್ನ ರುಬ್ಕೊಂಡ್ಬರ್ಬೇಕು ನೀವು. ಇವಾಗ ಅಷ್ಟೊತ್ತಿಗೆ ಇದು ರವೆ ನೆನೆಯಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಇಲ್ಲಿ ಒಂದು 10 ನಿಮಿಷದೊಳಗೆಲ್ಲ ಚೆನ್ನಾಗಿ ನೆಂದಿರ್ತತಿ. ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ ಎಷ್ಟೊಂದು ಸಾಫ್ಟ್ ಆಗಿ ಜಲ್ಲಿ ತರ ಆಗೈತೆ ಅಂತೇಳಿ. ಈ ರೀತಿಯಾಗಿ ಇರ್ಬೇಕಿದು. ಆಮೇಲೆ ಇದು ರವೆ ನೆನ್ಸುವಾಗ ಜಾಸ್ತಿ ನೀರ್ ಕೂಡ ನೀವು ಹಾಕೊಳಕ್ ಹೋಗ್ಬೇಡಿ. ಅವಾಗ್ಲೇ ಏನ್ ರುಬ್ಬಿದ್ವಲ್ಲ ನಾವು ಕೊಬ್ಬರಿ ಎಲ್ಲ ಹಾಕಿ ಆ ಮಿಶ್ರಣ ನಾನಿಲ್ಲೇ ಇದೇ ಬೌಲ್ಗೆ ಇಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಇವಾಗ ಇದಕ್ಕ 1 ಮೀಡಿಯಂ ಸೈಜ್ ನಾನಿಲ್ಲೇ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದನ್ನು ಕೂಡ ಇದಕ್ಕೆ ಇವಾಗ ಸೇರಿಸ್ಕೊಳಕತ್ತೀನಿ. ನೀವು ಚಾಪರ್ ಇದ್ರೆ ಅದ್ರ ಕುಳ್ಳೆ ಕೂಡ ಹಾಕೋಬಹುದು. ನೆಕ್ಸ್ಟ್ ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಸಳೆ ಸೊಪ್ಪು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಇವಾಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನ ಕೂಡ ಹಾಕೊಂಡ್ಬಿಡೋಣ. ಇವಾಗ ಇದನ್ನ ಕೈಲೇನೆ ನಾವು ನೀಟಾಗ ಒಂದ್ಸಲ ಈ ರೀತಿ ಕಲಿಸ್ಕೋಬೇಕಾಕತಿ. ಇದಕ್ಕೆ ಯಾವುದೇ ರೀತಿ ನೀರದು ಏನು ಹಾಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ರವೆ ನೆನ್ಸೋವಾಗ ನಾವೇನ್ ನೀರ್ ಹಾಕಿರ್ತೇವಲ್ಲ ಅದೇ ಇದಕ್ಕ ಪರ್ಫೆಕ್ಟ್ ಆಗಿರ್ತತಿ. ನಾನಿಲ್ಲಿ ತೋರ್ಸಾತನ್ ನೋಡ್ರಿ, ಈ ರೀತಿಯಾಗಿ ಇಷ್ಟು ತೆಳುವಾಗಿದು ಇರ್ಬೇಕಾಕತಿ. ಇವಾಗ ಈ ರೊಟ್ಟಿನ ನಾವು ಬಿಸಿ ಇದ್ದಾಗ್ಲೇನೆ ತಿನ್ನೋಕೆ ಚೆನ್ನಾಗಿರ್ತತಿ. ಆದ್ರಿಂದ ನಾನು ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೊಂದು ಚಟ್ನಿನೂ ಕೂಡ ಇವಾಗ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲಿ ನಾನು ಚಟ್ನಿ ಮಾಡ್ಕೊಳೋದಕ್ಕೆ ಒಂದು ಸಣ್ಣ ಬಾಂಡ್ಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲೇ ಸೇರಿಸ್ಕೊಂಡನಿ. ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ನಷ್ಟು ಶೇಂಗಾ ಕಾಳನ್ನ ಹಾಕೊಂಡ್ಬಿಟ್ಟನೆ ನೋಡ್ರಿ. ಇದನ್ನ ಇವಾಗ ಮೀಡಿಯಂ ಫ್ಲೇಮ್ ಒಳಗ ಚೆನ್ನಾಗಿ ಅದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಒಂದ್ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಈ ಚಟ್ನಿಗೆ ನಾನಿಲ್ಲಿ ಯಾವುದೇ ರೀತಿ ಕೊಬ್ಬರಿ ಎಲ್ಲ ಏನು ಬಳಸ್ತಾ ಇರೋದ್ರಿಂದ ನಾನಿಲ್ಲಿ 1 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕೊಂಡನಿ. ಆಮೇಲೆ ಖಾರಕ್ಕೆ ಒಂದ್ 2 ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಂಡನಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ನಾನು 2 ಹಾಕೊಂಡನಿ. ನೀವು ನಿಮ್ ಖಾರಕ್ಕೆ ತಕ್ಕಂಗ ಹಾಕೋರಿ. ಇವಾಗ ಇದು ಈರುಳ್ಳಿ ಏನೈತಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅದು ಅಲ್ಲಿವರೆಗೂ ನೀವು ಹುರ್ಕೋಬೇಕು ನೋಡ್ರಿ. ನಾನು ಇಲ್ಲಿ ತೋರ್ಸಾತ ನೋಡಿ ಇಷ್ಟಾದ್ರೂ ಇದು ಹುರಿದಿರ್ಬೇಕು. ಇವಾಗ ಇದನ್ನ ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತಾನೆ, ಯಾಕಂದ್ರೆ ಇದು ಪರ್ಫೆಕ್ಟ್ ಆಗೈತಿ. ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಇಟ್ಕೊಂಡ್ಬಿಡೋಣ. ಅಷ್ಟರಲ್ಲೇ ನಾನು ಇವಾಗ ಬಸಳೆ ಸೊಪ್ಪಿನ ರೊಟ್ಟಿನ ಯಾವ ರೀತಿ ಮಾಡ್ಬೇಕನ್ನೋದು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದ್ಲಿಗೆ ನಾನು ಇಲ್ಲಿ ಒಂದು ಕಬ್ಬಿಣದ ತವಾನ ಇಲ್ಲೇ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟ ಹಿಟ್ಟನ್ನ ತಗೊಂಡು ಈ ರೀತಿ ತವಾದ ಮೇಲೆ ಡೈರೆಕ್ಟ್ ಆಗಿ ನಾವು ಈ ರೀತಿಯಾಗಿ ತಟ್ಕೋಬೇಕು ನೋಡ್ರಿ. ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ತಟ್ಕೋಬೇಕು. ಇವಾಗ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇದನ್ನ ಇವಾಗ ಹೊಳ್ಳಿಸಕೊಂತಾನೆ ನೋಡ್ರಿ. ಇದೇ ರೀತಿನ ನಾವು ಎರಡೂ ಕಡೆ ನೀಟಾಗ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗ್ಬಿಡ್ತದೆ.
ಆಗ್ಬಿಡ್ತತಿ. ನೀವು ಎಷ್ಟಾಗುತ್ತೋ ಅಷ್ಟು ಇದನ್ನ ನೀಟಾಗ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ಇವಾಗ ನೀವು ನೋಡ್ತಿರ್ಬೋದು ಒಂದ್ ರೊಟ್ಟಿ ಇಲ್ಲೇ ರೆಡಿ ಆಯ್ತು. ಇವಾಗ ನಾನು ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸಿಗೆಲ್ಲ ನೀವು ಹಾಕೋದಾದ್ರ ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಅಲ್ಲಿ ತೋರಿಸ್ತಾನೆ ನೋಡ್ರಿ. ಮತ್ತು ಅದೇ ರೀತಿ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇವಾಗ ಮಕ್ಕಳಲ್ವಾ ಅದಕ್ಕೆ ನಾನು ಸಣ್ಣದಾಗಿ ಚಿಕ್ಕದಾಗಿ ರೊಟ್ಟಿನ ಮಾಡ್ಕೊಂತಾನೆ ನೋಡ್ರಿ. ಈಗ ಒಂದ ತವಾದೊಳಗ ನಾವಿಲ್ಲೇ ಒಂದ್ 4 ನಿಮ್ಗ ಮಾಡಿ ತೋರಿಸ್ತಾನಂತ. ಈ ರೀತಿ ನಾನು ಒಂದ್ 4 ಇಲ್ಲೇ ಹಾಕೊಂಡ ತವಾದ್ಮೇಲೆ ಇದಕ್ಕೂ ಅಷ್ಟ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಚ್ಬಿಡ್ರಿ ಮಕ್ಕಳಿಗೆ. ಹಚ್ಕೊಂಡ್ಬಿಟ್ಟು ಇದನ್ನು ಅದೇ ರೀತಿ ಬೇಯಿಸ್ಕೊಂಡ್ರೆ ಆಯ್ತು ನೋಡ್ರಿ. ಸೂಪರ್ ಆಗಿರುವಂತ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗ್ಬಿಡ್ತತಿ. ನೀವ್ ಇದನ್ನ ಒಂದ್ 10 ನಿಮಿಷದೊಳಗೆಲ್ಲ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಲ್ಲ, ಅವ್ರಿಗೆ ನೀವು ಈ ರೀತಿ ಮಾಡ್ಕೊಡೋದಕ್ಕ ತುಂಬಾ ಚೆನ್ನಾಗಿರ್ತತಿ. ಇವಾಗ ನಾನು ಚಟ್ನಿನ ಇಲ್ಲೇ ರುಬ್ಕೊಂತಾನೆ ನೋಡ್ರಿ. ನಾವೇನು ಶೇಂಗಾ ಅದು ಹುರಿದಿಟ್ಟಿದ್ವಲ್ಲ ಅದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಇದಕ್ಕ 1 ಹೆಸರಿನಷ್ಟು ಕರ್ಬೇವಿನೆಲೆ ಹಾಕೊಂಡನಿ. ಆಮೇಲೆ ಒಂದ್ 4 ಬೆಳ್ಳುಳ್ಳಿ ಹೆಸರಿನ ಇಲ್ಲೇ ಸೇರಿಸ್ಕೊಂಡನಿ. ಅರ್ಧ ಟೀ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಇದಕ್ಕ ಹಾಕೊಂಡನಿ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣ ಕೂಡ ನಾನು ಇಲ್ಲೇ ಹಾಕೊಂಡನಿ ಇದಕ್ಕ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ. ಆಮೇಲೆ ಇದು ಪುಟಾಣಿ ಉರ್ಗಡ್ಲೆ ಅಂತಾರಲ್ಲ ಅದನ್ನ ನಾನು ಇಲ್ಲೇ ಅರ್ಧ ಕಪ್ನಷ್ಟು ಹಾಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲೇ ಸೇರಿಸ್ಕೊಂಡನಿ. ಆಮೇಲೆ ಸ್ವಲ್ಪ ನೀರ್ನ ನಿಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಂಡು ಇದನ್ನ ನುಣ್ಣಗ ರುಬ್ಕೊಂಬರ್ಬೇಕು. ನಾನಿಲ್ಲೇ ಈ ರೀತಿಯಾಗಿ ರುಬ್ಕೊಂಬಂದನಿ. ಇದಕ್ಕಿವಾಗ ಸಾಸಿವೆ ಮತ್ತು ಜೀರಿಗೆದ್ದು ಒಗ್ಗರಣೆ ನಾನಿಲ್ಲೇ ಕೊಟ್ಕೊಂಡು ಅದ ಪಾತ್ರೆಗೆ ಇದನ್ನ ಸೇರಿಸ್ಕೊಂಡು ಒಂದ್ಸಲ ನೀಟಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ದು ಸೂಪರ್ ಆಗಿರುವಂತ ಚಟ್ನಿ ರೆಡಿ ಆಗ್ಬಿಡ್ತತಿ. ಸೊ ಮನೆಯಲ್ಲಿ ಕೊಬ್ಬರಿ ಇಲ್ಲ ಅಂತಂದ್ರ ಈ ಚಟ್ನಿನ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರ್ತದ ಟೇಸ್ಟ್. ಈ ಬಸಳೆ ಸೊಪ್ಪಿನ ರೊಟ್ಟಿ ಜೊತೆ ಈ ಚಟ್ನಿ ಅಂತೂ ಸೂಪರ್ ಆಗಿರ್ತತಿ. ಯಾಕಂದ್ರೆ ನಾವು ರೊಟ್ಟಿಗೆ ಇಲ್ಲೇ ಕೊಬ್ಬರಿ ಹಾಕಿರೋದ್ರಿಂದ ಇಲ್ಲಿ ಹಾಕ್ತಾ ಇರೋದ್ರಿಂದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತತಿ. ಡೈಜೆಷನ್ ಪ್ರಾಬ್ಲಮ್ ಇರೋರು, ಆಮೇಲೆ ಬಾಯಲ್ಲೆಲ್ಲ ಕೆಲವರಿಗೆ ಗುಳ್ಳೆಗಳೆಲ್ಲ ಆಗ್ತಿರ್ತಾವು, ಅಂತವ್ರು ವಾರದಲ್ಲಿ ಒಂದ್ಸಲ ನೀವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಬಸಳೆ ಸೊಪ್ಪನ್ನ ದೇಹಕ್ಕೆ ತುಂಬಾ ಒಳ್ಳೇದು. ಸೊ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ರಿ. ಬನ್ನಿ ನಾನು ಈ ರೀತಿ ಒಂದ್ ಮುರಿದ್ ಕೂಡ ನಿಮ್ಗೆ ತೋರಿಸ್ತಾನೆ ಯಾವ ರೀತಿ ಬಂದತ್ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು ನೀವು, ತುಂಬಾ ಹೆಲ್ದಿ ಆಗಿರುವಂತ ರೆಸಿಪಿ ಇದು. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಹೈಪ್ ಆಪ್ಷನ್ ಕೂಡ ಇರ್ತತಿ. ಸೊ ಖಂಡಿತ ವಿಡಿಯೋನ ಹೈಪ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ.